ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಡೇವಿಡ್ನ ಕರ್ಕೊಂಬ. ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಫ್ಯಾಮಿಲಿ ಎಲ್ಲ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದು. ಚೆಂಡ ಎಲ್ಲ ಹೊಡೆಯೋದು ಚೆನ್ನಾಗಿದೆ. ದೇವ್ರದ್ದು ಮಾಡಬೇಕು ಆ ಥರ ಎಲ್ಲ ಇಷ್ಟ ಆಯಿತು, ಖುಷಿ ಆಯಿತು. ಚೆನ್ನಾಗಿದೆ ಅನ್ನಿಸ್ತು. ಚೆನ್ನಾಗಿರ್ಬೇಕಿತ್ತು ಅವರು. ಅವರು ಪ್ರೀತಿ ಚಿರಾಯವಾಗಿರಬೇಕಿತ್ತು. ಅವರು ಆ ಥರ ಆಗಿದ್ದು ನೋವಾಯಿತು. ಪೀಟರ್ ಮೂವಿ ತುಂಬ ಚೆನ್ನಾಗಿತ್ತು. ಆದರೆ ಸಾಯಬಾರ್ದಿತ್ತು, ಇರಬೇಕಿತ್ತು ಅವರು. ನಮಗಂತೂ ತುಂಬ ಬೇಜಾರಾಯಿತು. ಒಟ್ಟಲ್ಲಿ ತುಂಬ ಚೆನ್ನಾಗಿತ್ತು. ಅವ್ರದ್ದು ಪಾಪ ಮಗ ಹಂಗಾಗಿರೋದಕ್ಕೆ ತುಂಬ ಎಂತೆ ತಾಯಿಗೂ ಹಾಗೇ ಆಗುತ್ತೆ. ಆದರೆ ಆ ಥರ ಆಗಬಾರ್ದು. ಪೀಟರ್ ಫಿಲಮ್ನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ನಟಿಯರೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಬಟ್ ದೈವಶಕ್ತಿನೇ ಒಂದು ಸ್ವರೂಪ ಚೆನ್ನಾಗಿದೆ. ಅದರಲ್ಲೂ ಫ್ರೆಂಡ್ಸ್ ಅಂದಮೇಲೆ ಒಂದು ನಂಬಿಕೆ ಅನ್ನೋದು ಬಹಳ ಮಹತ್ವವಾದ ಒಂದು ಪೂರ್ಣ. ಬಟ್ ನಂಬಿಕೆಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು. ಮತ್ತು ದೈವಶಕ್ತಿನೇ ಮೂಲ ಅಂಥೇಳಿ ಈ ಒಂದು ಪೀಟರ್ ಫಿಲಮಲ್ಲಿ ಭಾಳ ಅತ್ಯುತ್ತಮ ಒಂದು ಫಿಲಮ್ ಆಗಿದೆ. ಭಾಳ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಫಿಲ್ಮು. ನಂಬಿಕೆ ದ್ರೋಹಕ್ಕೆ ಇದು ಪಾಠ. ತುಂಬ ಚೆನ್ನಾಗಿದೆ ಫಿಲಮ್, ಸೂಪರಾಗಿದೆ. ನೋಡಿ, ಇವತ್ತು ಫ್ರೆಂಡ್ಶಿಪ್ನಲ್ಲಿ ಒಂದು ಕಾಲೇಜ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಆಫೀಸ್ ಆಗಿರ್ಬೋದು, ಮೂವಿನಲ್ಲಿ ಈ ಮೂವಿ ನೋಡಿದ್ರೆ ಅರ್ಥ ಮಾಡ್ಕೋಬೇಕು ಜನಗಳು. ಏಕೆಂದರೆ ಒಂದು ಫ್ರೆಂಡ್ಶಿಪ್ಪು ಜೊತೆಲೇ ಇದ್ಕೊಂಡು ದೂರ ಮಾಡಿ ಲವರ್ಸ್ಗಳನ್ನ ಬೇರೆ ಬೇರೆ ಮಾಡಿ ಅವನ ಬಾಳ್ನಲ್ಲಿ ಆಟಾಡಿ ಈ ಥರ ಫಿಲಮ್ ತೆಗ್ದಿದ್ದಲ್ಲ, ಸೂಪರ್. ಇದು ಸೂಪರ್ ಆಗಿದೆ ಫಿಲಮ್ಮು, ನೋಡುವಂಥದ್ದು. ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಈ ಸ್ಟೋರಿ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಇದು ಫಿಲಮ್ಮು ತುಂಬ ಸೂಪರಾಗಿದೆ. ಅರ್ಥ ಮಾಡಿಕೊಂಡು ಈ ಫಿಲಮ್ ನೋಡಬೇಕು ಜನಗಳು. ಬೇರೆ ಫಿಲಮ್ ನೋಡ್ತಾರಲ್ಲ ಅದನ್ನೆಲ್ಲ ನೋಡಬಾರ್ದು. ಈಗಿನ ಕಾಲದ ಹುಡುಗರು, ಕಾಲೇಜ್ ಹುಡುಗರಾಗಿರ್ಬೋದು, ಆಫೀಸ್ ಸ್ಟಾಫ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಫಿಲಮಲ್ಲಿ ಅರ್ಥ ಇದೆ ಖಂಡಿತ. ಚಂಡೆ ಅಂತಂದರೆ ನಮಗೆ ದೇವ್ರ ಸಮಾನ. ಅದಕ್ಕೆ ಯಾರಾದರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಇವಾಗದೇ ಫಿಲಮ್ ತುಂಬ ಚೆನ್ನಾಗೈತೆ. ಆದರೆ ಈ ಕಾಲೇಜ್ ಹುಡುಗರು ನೋಡ್ಕೊಂಡಿದ್ದ ತಿಳ್ಕೋಬೇಕು. ನಮಗೇನು ತುಂಬ ಇಷ್ಟ ಆಯಿತು. 100 ದಿವಸ ಓಡೇ ಓಡ್ತದೆ. ತುಂಬ ಪೀಟರ್ ಚೆನ್ನಾಗಿ ತುಂಬ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಹೀರೋ ಪಾತ್ರ ತುಂಬ ಚೆನ್ನಾಗಿ ಹಿಡಿಸ್ತು. ಮತ್ತೊಂದೇನು ಅಂದರೆ ಈ ಕಡೆಯವರೆಗೂ ಕುತೂಹಲ ಏನಾಗುತ್ತೆ ಅನ್ನೋದೇ ಒಂದು ಇದಾಗಿರುತ್ತೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. 100 ಡೇಸ್ ಓಡುತ್ತೆ. ರಾಬರ್ಟ್ ಪೀಟರ್ ಇಸ್ ವೆರಿ 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 ಗುಡ್ ಫಿಲಮ್. ತುಂಬ ಇಷ್ಟ ಆಯಿತು. ಆ ಬಾಂಡಲ್ಲಿ ಅಮ್ಮ ಕೊನೆಗೆ ಅವ್ರು ಬರ್ತಾರೆ ಅಂತ ಸಂತೋಷ ಆಯ್ತಲ್ಲ, ನಗು ಬಂತಲ್ಲ ಅವ್ರ ಬಾಯ್ತಲೆ, ಅದನ್ನು ನೋಡಿ ಸಂತೋಷ ಆಯಿತು. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಪೀಟರ್ ಒಳ್ಳೆ ಫಿಲಮ್. ಹಲೋ, ಎಲ್ರಿಗೂ ನಮಸ್ಕಾರ. ಪೀಟರ್ ಮೂವಿ ಈಗ ತಾನೇ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಎಲ್ಲರೂ ಜೀವ ತುಂಬಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲೂ ಒಂದು ಸೆಕೆಂಡು ಕೂಡ ಎಲ್ಲೂ ಬೋರ್ ಅನಿಸಲ್ಲ, ಎದ್ದೋಗ್ಬೇಕು ಥಿಯೇಟ್ರಿಂದ ಅನಿಸಲ್ಲ. ಚೆನ್ನಾಗಿದೆ. ತಾಯಿ ಪಾತ್ರ ಮಾಡಿರೋದು, ಆಮೇಲೆ ಎಮೋಷನ್ಸ್ ಎಲ್ಲ ಚೆನ್ನಾಗಿದೆ. ಹಾಗೆ ಫ್ಯಾಮಿಲಿ ಬಾಂಡೇಜ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋವಂಥ ಮೂವಿ. ಆ್ಯಕ್ಷನ್ ಇದೆ, ಎಮೋಷನ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಎಲ್ಲ ರಿಲೇಷನ್ಶಿಪ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಎಂಡಲ್ಲಿ ಹೀರೋಯಿನ್ನ ಮೀಟ್ ಮಾಡಿಸ್ಬೇಕಾಗಿತ್ತು ಅಷ್ಟೇ. ನನ್ನ ಐಡಿಯಾ. ನಾನು ಮಮತಾ ಅಂತ ಅಂದ್ಬಿಟ್ಟು ಮಂಡ್ಯದಿಂದ ಮಾತಾಡ್ತಿರೋದು. ಅವರು ಹೀರೋಯಿನ್ ತಾಯಿ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು. ಅದರಿಂದ ಮಂಡ್ಯದಿಂದ ಬೆಂಗಳೂರಿನಿಂದ ಬಂದು ಪಿಕ್ಚರ್ ನೋಡ್ಕೊಂಡು ಪುನಃ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಪಿಕ್ಚರ್ ತುಂಬ ಚೆನ್ನಾಗಿತ್ತು. ಎಂಡಿಂಗ್ ಅಂತೂ ಸೂಪರ್ ಅಂದರೆ ಸೂಪರು. ಎಲ್ಲ ಮಧ್ಯ ಎಲ್ಲ ಚೆನ್ನಾಗಿತ್ತು. ಎಲ್ಲ ಹೀರೋಯಿನ್ ಚೆನ್ನಾಗಿತ್ತು. ಮಾಡಿರೋರು, ಸೈಡ್ ಆ್ಯಕ್ಟ್ರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು. ಎಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡೋವಂಥ ಫಿಲಮ್ಮು. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ವಿರಾಮದ ನಂತರ ಪ್ರೇಕ್ಷಕರನ್ನ ಹಿಡಿದಿಡುತ್ತೆ ಸಿನಿಮಾ. ದಯಮಾಡಿ ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ಬಂದು ಚಿತ್ರನ ವೀಕ್ಷಿಸಿ. ಚೆಂಡೆ ಮದ್ದಳೆ ಮಾತ್ರ ಭಾರಿ ಚೆನ್ನಾಗಿದೆ. ಅದನ್ನು ನೀವು ಥಿಯೇಟ್ರ್ನಲ್ಲಿ ನೋಡಲೇಬೇಕಾದಂಥ ವಿಚಾರ. ಇದೆಲ್ಲ ಹೇಗಾಯಿತು ಅಂತಲೂ ನನಗೆ ಗೊತ್ತಿಲ್ಲ.
ಸರ್ ನಮಗೆ ಫಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ದೇವಸ್ಥಾನದ ಚಂಡೆ ನಡೆಸ್ತಾರಲ್ಲ ಆ ಒಂದು ಮ್ಯೂಸಿಕ್ಕಿಂದ ಹಿಡಿದು ಒಂದು ಸಂಪ್ರದಾಯದಿಂದ ಹಿಡಿದು ಸ್ಟಾರ್ಟ್ ಆಯಿತು. ಮತ್ತು ಈಗ ನಾವು ಇತ್ತೀಚೆಗೆ ನೋಡ್ತಾ ಇರೋ ಚಲನಚಿತ್ರಗಳಲ್ಲೆಲ್ಲ ಅರ್ಧಂಬರ್ಧಂ ಬಟ್ಟೆ ಹಾಕೋದು ಇನ್ನೊಂದ್ರದ್ದು, ಬಟ್ ಇದರಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಮೈ ತುಂಬ ಬಟ್ಟೆ ಹಾಕೋದ್ರಿಂದ ಹಿಡಿದು ಒಂದು ತಂಗಿ ಅಕ್ಕ ಬಂದು ತಂಗಿಗೋಸ್ಕರ ಯಾವ ರೀತಿ ನ್ಯಾಯ ತಗೊಳ್ತಾರೆ ಅಂತ ಬಿಟ್ಟು ಒಂದು ಎಷ್ಟೊಂದು ಹುಮ್ಮಸ್ಸಿರುತ್ತೆ ಅಂದರೆ ವಿರಾಮದ ನಂತರ ಅಂತೂ ಸರ್ ತುಂಬ ಅಂದರೆ ತುಂಬ ಎಲ್ಲರಿಗೂ ಮನದಟ್ಟು ಅಂತದೈತೆ. ತುಂಬ ಖುಷಿ ಪಡ್ತದೆ. ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವರು ಮನೆ ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂಥದ್ದು ತುಂಬ ಚೆನ್ನಾಗಿದೆ ಸರ್. ಅಂದರೆ ಅದೇ ಇಂಟರ್ವ್ಯೂ ಆದಮೇಲೆ ಅವನು ಬೇರೆ ಕಡೆ ಹೋಗಿರ್ತಾರಲ್ಲ, ಆವಾಗ ಬಂದಮೇಲೆ ಪಿಕ್ಚರು ಇನ್ನೂ ಸೂಪರಾಗಿ ಕೊಡ್ತು. ಅದು ತುಂಬ ನನಗೆ ತುಂಬ ಇಷ್ಟ ಆಗಿದೆ. ಮಕ್ಕಳೆಲ್ಲ ಬಂದು ನೋಡಲಿ, ಮನೆ ಜನ ಎಲ್ಲ ನೋಡೋದು ತುಂಬ ಚೆನ್ನಾಗೈತೆ ಪಿಕ್ಚರ್. ಥ್ಯಾಂಕ್ಸ್. ಅದು ತುಂಬ ಖುಷಿ ಆಯಿತು. ಯಾಕೆಂದರೆ ದೇವಸ್ಥಾನ ಕೃಷ್ಣಂದು ತೆಗೆದಿದ್ರಲ್ಲ, ಅದು ತುಂಬ ಚೆನ್ನಾಗೈತೆ. ಕೃಷ್ಣಂದೇ ಮೇನ್ ಪಾತ್ರ ಅದು. ಅಂದರೆ ದೇವ್ರದ್ದು ಬಂದಾಗ ಅವರು ಮಾಡ್ತಾರಲ್ಲ ಆ ಸೆಟ್ಟಿಂಗ್, ಅದು ಚೆನ್ನಾಗಿತ್ತು. ಶುರು ಆಯ್ತಾ ಮತ್ತೆ ನಿಂದು ಕ್ರೇಜಿ ಸಕ್ಕತ್ತಾಗಿದೆ ಮೂವಿ. ನೀವು ಕ್ಯಾಮ್ರಾ ಹಿಡ್ಕೋಬಾರ್ದು, ನೀವು ಒಳಗೋಗಿ ನೋಡ್ಬೇಕು. ನೋಡಿದೀರಾ? ತುಂಬಾ ಕ್ರೇಜಿ ಆಗಿದೆ ಅಣ್ಣ. ನಮ್ ಲವರ್ ಬಾಯ್ ಇವನು ಲಾಸ್ಟ್ ಸೀನಲ್ಲಿ ಎಲ್ಲ ಲವರ್ಸು ಅತ್ತೆ ಹೇಳ್ತಾರೆ. ಕ್ರೇಜಿ ಎಲ್ಲ ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಲೈಫಲ್ಲಿ ಏನೇನು ಎಮೋಷನ್ಸ್ ಬರುತ್ತೆ ಎಲ್ಲ ತೋರಿಸಿದ್ದಾರೆ. ಲವಲ್ ಆಗಲಿ, ಪೇರೆಂಟ್ಸ್ ಆಗಲಿ, ಫ್ರೆಂಡ್ಶಿಪ್ ಆಗಲಿ ಎಲ್ಲ ತೋರಿಸಿದ್ದಾರೆ. ಒಂದು ಯಾವತ್ತಿದ್ರು ಯಾವ ಫ್ರೆಂಡ್ಸ್ನು ಕ್ಲೋಸ್ ಮಾಡ್ಕೋಬೇಡಿ. ಇನ್ನೊಂದು ಯಾರನ್ನೂ ನಂಬಕ್ ಹೋಗ್ಬಿಡಿ. ಇನ್ನೊಂದು ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ, ಮನೆಯವ್ರ ಜೊತೆ ಚೆನ್ನಾಗಿರಿ. ಅಣ್ಣನ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎರಡು ವರ್ಷ ಮನೆಯವ್ರನ್ನ ಬಿಟ್ಬಿಟ್ಟು ಎಲ್ಲೂ ಹೋಗ್ಬಿಡಿ. ಅದ್ರಲ್ಲಂತೂ ಫ್ರೆಂಡ್ಸ್ನ ನಂಬಿ, ಈ ಥರ ಸಂಗುಣ ನಂಬಿ ಯಾವತ್ತೂ ಈ ಥರ ಸ್ನೇಹಿತರು ಇರ್ತಾರೆ, ಅದನ್ನೆಲ್ಲ ಮಾಡಬೇಡಿ.